ನಮಸ್ಕಾರ ವೀಕ್ಷಕರು, ನೀವು ನೋಡ್ತಿರೋ ವಿಎ ಟಾಕ್. ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೂ ಗುರುವಾರ ಬೆಳಗ್ಗೆಯಿಂದ ರಾತ್ರಿ ಕಂಟ ಎಷ್ಟು ಓಟ್ಗಳು ಸಿಕ್ಕಿದೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಒಂಚೂರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವೀಕ್ಷಕರ. ಮೊದಲನೇದಾಗಿ ನಾನು ಏನ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಒಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅದ್ರ ಬಗ್ಗೆ ಮಾತಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವೀಕ್ಷಕರೇ. ನೀವೆಲ್ಲ ಅಪ್ಡೇಟ್ ನೋಡ್ತೀವಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೋಟಿಂಗ್ ರಿಸಲ್ಟ್ ಬಗ್ಗೆನೂ ಸಹ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ವೀಕ್ಷಕರೇ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರು, ಏನಪ್ಪ ವಿಷಯ ಅಂದ್ರೆ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಕೊಟ್ಟಿದ್ರೆ. ಆ ಪ್ರೋಮೋದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ಅದು ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನೀವು ವಯಸ್ಸಲ್ಲಿ ದೊಡ್ಡ ಅದನ್ನೆಲ್ಲ ನೆನೆಸ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ತುಂಬಾ ಮುಂಚೆ ನೋವು ಮಾಡ್ಬಿಟ್ಟಿದ್ದೀನಿ, ಸಾರಿ. ಜೀವನ ನಿಂತರ ತುಂಬಾ ಲೈಟ್ ಆಗಿ ತಗೊಂಡು ಎಂಜಾಯ್ ಕೂಡ ಮಾಡ್ಬೋದು, ಎಲ್ಲವೂ ಸೀರಿಯಸ್ ಆಗಿ ತಗೊಂಡು ಮಾಡ್ಬೇಕಂತಿಲ್ಲ. ಅಂಡ್ ಈ ವೇದಿಕೆಯಲ್ಲಿ ನಾನು ನಿನಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ, ನಿನ್ನಿಂದ ಒಂದು ಪಾಠ ನಾನು ಕಲ್ತೀನಿ. ವೀಕ್ಷಕರೇ, ಪ್ರೋಮೋ ನೋಡಿದ್ರಿ ಅಂತ ಅನ್ಕೋತೀನಿ. ಪ್ರೋಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆ ಕಂಟ ಎಷ್ಟು ಓಟ್ಗಳು ಸಿಗಿದೆ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಪ್ರೋಮೋ ಬಗ್ಗೆ ಮಾತಾಡೋದ. ಪ್ರೋಮೋ ಬಗ್ಗೆ ಏನಪ್ಪಾ ಅಂದ್ರೆ, ಯಾರೆಲ್ಲ ಯಾರಿಗೆ ನೋವು ಮಾಡಿದ್ದಾರೆ, ಯಾರು ತುಂಬಾ ನೋವಾಗಿದೆ, ಯಾರಿಗೆ ತುಂಬಾ ನೋವಾಗಿದೆ, ಅವ್ರದ್ದು ಒಂದು ಲೆಟರ್ ಬರೀಬೇಕು. ಲೆಟರ್ ಬರೆದ ನಂತರ ಬೆಂಕಿಗೆ ಹಾಕಬೇಕು ವೀಕ್ಷಕರೇ. ಅದೇ ರೀತಿಯಾಗಿ ಗಿಲ್ಲಿ ಅವರು ಅಶ್ವಿನಿ ಅವರ ಬಗ್ಗೆ ಲೆಟರ್ ಬರ್ತಿದ್ದಾರೆ. ಅಶ್ವಿನಿ ಅವ್ರಿಗೆ ಏನಪ್ಪಾ ಹೇಳ್ತಾರೆ ಅಂದ್ರೆ, ನಾನು ಹೋಗೆ ಬಾರೆ ಮಾತು ಬರದಲ್ಲಿ ಹೋಗೆ ಬಾರೆ ಅಂತ ಅನ್ಬಾರ್ದಾಯ್ತು. ನೀವು ವಯಸ್ಸಲ್ಲಿ ದೊಡ್ಡವರು ಆದ್ರೂ ಸಹ ನಾನು ನಿಮ್ಗೆ ಕ್ಷಮೆ ಕೇಳ್ತಿದ್ದೀನಿ. ಅದು ನನಗೆ ತುಂಬಾ ಬೇಜಾರು ಮಾಡ್ತು ಅಂತ ಹೇಳ್ತಾರೆ. ಅದಕ್ಕಾಗಿ ಅಶ್ವಿನಿ ಅವರು ಸಹ ತುಂಬಾ ಖುಷಿ ಪಡ್ತಾರೆ, ಯಾಕಂದ್ರೆ ಅವರು ಕ್ಷಮೆ ನಡೆಸಿದ್ರಲ್ಲ. ಆದ್ರಿಂದ ತುಂಬಾ ಖುಷಿ ಪಡ್ತಾರೆ. ಅವರು ಸಹ ಹೇಳ್ತಾರೆ, ನಂದು ಕ್ಷಮೆ ಕೇಳ್ಬೇಕು, ನಾನು ಸಹ ಏನೋ ಮಾತಿನ ಬರದಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ನಿನ್ಗೆ. ಇಬ್ರು ಒಂದಾಗೋಣ, ಒಟ್ಟಿಗೆ ಆಗಿರೋಣ. ನಾನು ನಿನ್ನಿಂದ ಲೈಫಲ್ಲಿ ನಿನ್ನಿಂದ ಏನಪ್ಪ ಕಲಿತೆ ಅಂದ್ರೆ, ಜಾಲಿಯಾಗಿ ಲೀಡ್ ಮಾಡಬೇಕು. ಶಾರ್ಟ್ ಲೈಫಲ್ಲೂ ನಾನು ತುಂಬಾ ಖುಷಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಕಲ್ತ್ಕೊಂಡೆ ಅಂತ ಹೇಳ್ತಾರೆ ವೀಕ್ಷಕರೇ. ಅದಕ್ಕಾಗಿ ಇಬ್ರು ಒಟ್ಟಿಗೆ ಸೇರಿ ಅವರ ಲೆಟರ್ಸ್ಗಳೇನಿದೆ ಅದನ್ನೆಲ್ಲ ಬೆಂಕಿಗೆ ಹಾಕ್ತಾರೆ ಅಂತ ಹೇಳ್ಬೋದು. ಅಷ್ಟಾಗಿತ್ತು. ಇನ್ನು ಮಿಕ್ಕಿ ಜನದೆಲ್ಲ ಇರುತ್ತೆ, ಅದೆಲ್ಲ ನಿಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಬೆಳಿಗ್ಗೆ 9 ಗಂಟೆದು ವೋಟಿಂಗ್ ನೋಡೋಣ ವೀಕ್ಷಕರೇ. 9 ಗಂಟೆಲಿ ಕೊನೆಯಿಂದ ಫಸ್ಟ್ ಗಂಟೆ ಹೋಗೋಣ. 9 ಗಂಟೆಲಿ 6ನೇ ಸ್ಥಾನದಲ್ಲಿ ಇದ್ದಿದ್ದು ಯಾರಪ್ಪ ಅಂದ್ರೆ, ಅದು ರಘು ಅವರು ವೀಕ್ಷಕರೇ. ರಘು ಅವರು 6ನೇ ಸ್ಥಾನದಲ್ಲಿ ಇದ್ರು ಬೆಳಿಗ್ಗೆ 9 ಗಂಟೆಲಿ. ಇನ್ನು 5ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ, ಅದು ಕಾವ್ಯ ಅವರು. 4ನೇ ಸ್ಥಾನದಲ್ಲಿ ಧನುಷ್ ಅವರು ವೀಕ್ಷಕರೇ. 3ನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಅಶ್ವಿನಿ ಅವರು. ಇನ್ನು 2ನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ರಕ್ಷಿತ್ ಅವರು. 1ನೇ ಸ್ಥಾನದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ನೀವು ಇಷ್ಟೊತ್ತು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆ, ಅವರು ಗಿಲ್ಲಿ ಅವರು ವೀಕ್ಷಕರೇ. ನಾನು ನೆಕ್ಸ್ಟ್ 1 ಗಂಟೆದು ಒಂದು ಬಿಟ್ಟಿದ್ದಾರೆ. 1 ಗಂಟೆದು ಯಾರಿಗೆ ಎಷ್ಟು ಓಟ್ಗಳು ಸಿಕ್ಕಿದೆ ಅಂತ ನೋಡೋದಾದ್ರೆ, ಕೊನೆದಿಂದಲೇ ಬರೋಣ. ಕೊನೆಯಲ್ಲಿ ಏನು ಚೇಂಜಸ್ ಇರಲ್ಲ, ಯಾಕಂದ್ರೆ ರಘು ಅವ್ರಿಗೆ ಎಷ್ಟು ಓಟ್ಗಳು ಸಿಕ್ಕಿತ್ತು ಅದರಿಂದ 2,000 ಓಟ್ಗಳು ಜಾಸ್ತಿ ಸಿಕ್ಕಿದೆ ಅಂತ ಹೇಳ್ಬೋದು. ಇವ್ರಿಗೆ 24,000 ಓಟ್ಗಳು ಸಿಕ್ಕಿದೆ. ಅದು ಮಧ್ಯಾಹ್ನದ ಅಷ್ಟೊತ್ತಿಗೆ 2,000 ಓಟ್ಗಳು ಜಾಸ್ತಿ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಇದ್ದ ಕಾವ್ಯ ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ. ಇವ್ರಿಗೂ ಸಹ ಎರಡು ಏನಿದೆ 2,000 ಹೆಚ್ಚು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಧನುಷ್ ಅವ್ರಿಗೂ ಸಹ 2,000 ಹೆಚ್ಚು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಧನುಷ್ ಹಾಗೂ ಕಾವ್ಯ ಅವರಿಗೆ ಡ್ರಾ ಆಗಿದೆ ವೀಕ್ಷಕರೇ. ಏನೋ ಒಂದು 400 ಓಟ್ಗಳಿಂದ ಹಿಂದೆ ಬಿದ್ದಿರ ಅಂತ ಹೇಳ್ಬೋದು, ಅದು ಕಾವ್ಯ ಅವರು ವೀಕ್ಷಕರೇ. ಧನುಷ್ ಅವರು 400 ಓಟ್ಗಳಿಂದ ಮುಂದೆ ಹೋಗಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಇದ್ದಾರಪ್ಪ ಅಂದ್ರೆ ಅಶ್ವಿನಿ ಗೌರ್ ಅವರು. ಇವ್ರಿಗೂ ಸಹ 2,000 ಜಾಸ್ತಿ ಬಂದಿದೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಇದ್ದಾರಪ್ಪ ಅಂದ್ರೆ ಅದು ರಕ್ಷಿತ್ ಅವರು ವೀಕ್ಷಕರೇ. ರಕ್ಷಿತ್ ಅವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿತ್ತು 1 ಗಂಟೆಲಿ ಅಂದ್ರೆ 35,000 ಓಟ್ಗಳು ಸಿಕ್ಕಿದೆ ವೀಕ್ಷಕರೇ. ಇನ್ನು 1ನೇ ಸ್ಥಾನದಲ್ಲಿದ್ದ ಗಿಲ್ಲಿ ಅವ್ರಿಗೆ 50,000 ಹತ್ತತ್ರ 50 ಚಿಲ್ಲರೆ ಅಷ್ಟು ಓಟ್ಗಳು ಸಿಕ್ಕಿದ್ದು 1 ಗಂಟೆಲಿ ವೀಕ್ಷಕರೇ. ಇಷ್ಟಾಗಿತ್ತು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ. ಇನ್ನು 5 ಗಂಟೆಗೆ ಒಂದು ರಿಸಲ್ಟ್ ಇದೆ. 5 ಗಂಟೆಲಿ ಎಷ್ಟಪ್ಪ ಓಟ್ಗಳು ಸಿಕ್ಕಿದೆ ಅಂದ್ರೆ, ಅದೇ ಸ್ವಲ್ಪ ಏನೋ ಡಿಫ್ರೆನ್ಸ್ ಇರ್ಬೋದು ವೀಕ್ಷಕರೇ. ಇನ್ನು 6ನೇ ಸ್ಥಾನದಲ್ಲಿ ಏನಿದೆ ಯಾವುದು ಚೇಂಜಸ್ ಇಲ್ಲ. 6ನೇ ಸ್ಥಾನದಲ್ಲಿ ರಘು ಅವರು ಏನಿದ್ದಾರೆ, 6ನೇ ಸ್ಥಾನದಲ್ಲಿ ರಘು ಅವರೇ ಇದ್ದಾರೆ ವೀಕ್ಷಕರೇ. ಇನ್ನು 5ನೇ ಸ್ಥಾನದಲ್ಲಿ ಕಾವ್ಯ ಅವರು ವೀಕ್ಷಕರೇ. ಕಾವ್ಯ ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದ್ರೆ ಅದು ಧನುಷ್ ಅವರು. ಧನುಷ್ ಅವರು ಸಹ 4ನೇ ಸ್ಥಾನದಲ್ಲಿ ಇದ್ದಾರೆ ವೀಕ್ಷಕರೇ. ಅಲ್ಲಿ ಯಾವುದೂ ಚೇಂಜಸ್ ಇಲ್ಲ. 3ನೇ ಸ್ಥಾನದಲ್ಲಿ ರಕ್ಷಿತ್ ಅವ್ರು ಬಂದಿದ್ದಾರೆ. ಇದೊಂದು ಬಿಗ್ ಆದ ಅಪ್ಡೇಟ್ ಅಂತ ಹೇಳ್ಬೋದು. ರಕ್ಷಿತ್ ಅವರು 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಗೆಲ್ತಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಅವರು 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ರಕ್ಷಿತ್ ಅವರು 3ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು 1ನೇ ಸ್ಥಾನದಲ್ಲಿರೋ ಗಿಲ್ಲಿ ಅವರು ಆಸ್ ಇಟ್ ಆಲ್ 1ನೇ ಸ್ಥಾನದಲ್ಲಿ ಇದ್ದಾರೆ ವೀಕ್ಷಕರೇ. ಇಷ್ಟಾಗಿತ್ತು. ಇನ್ನು 5 ಗಂಟೆ ರಿಸಲ್ಟು. ಇನ್ನು ನಿಮಗೆ ರಾತ್ರಿ ರಿಸಲ್ಟ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ ಆಗಿರುತ್ತೆ. 7 ಗಂಟೆ ರಿಸಲ್ಟ್ ಒಂದು ಸಿಗುತ್ತೆ. 7 ಗಂಟೆಯಲ್ಲಿ ಎಷ್ಟು ಜನಕ್ಕೆ ಎಷ್ಟು ಓಟ್ ಸಿಕ್ಕಿದೆ, ಎಷ್ಟು ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ನೋಡೋಣ ವೀಕ್ಷಕರೇ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ. ಆಗ ನಿಮಗೆ ಗೊತ್ತಾಗುತ್ತೆ ಯಾರು ಈ ವಾರ
ಜಾಸ್ತಿ ಹೈಯೆಸ್ಟ್ ಓಟ್ಗಳು ಸಿಕ್ಕಿದೆ, ಯಾರಿಗೆ ಕಡಿಮೆ ಓಟ್ಗಳು ಸಿಕ್ಕಿದೆ ಅದೆಲ್ಲ ಡಿಸ್ಕಸ್ ಮಾಡೋಣ ವೀಕ್ಷಕರೇ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ವೀಕ್ಷಕರೇ. ಅಲ್ಲಿ ಎಲಿಮಿನೇಷನ್ ಬಗ್ಗೆ ಪಕ್ಕಾ 100% ನ್ಯೂಸ್ಗಳನ್ನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ದಯವಿಟ್ಟು ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ.